ವರ್ಷಕ್ಕೊಮ್ಮೆ ಬರೋ ಈ ಕತ್ತಲ ರಾತ್ರಿ ಕೇವಲ ನಿದ್ರೆ ಬಿಟ್ಟು ಎಚ್ಚರ ಇರೋದಕ್ಕೆ ಮಾತ್ರ ಸೀಮಿತನಾ? ಅಥವಾ ಇದರ ಹಿಂದೆ ಯಾವುದಾದ್ರೂ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ರಹಸ್ಯ ಇದೆಯಾ? ಇವತ್ತು ನಾವು ಮಹಾಶಿವರಾತ್ರಿಯ ಕಂಪ್ಲೀಟ್ ಡೀಟೇಲ್ಸ್ನ ನೋಡೋಣ. ಪುರಾಣಗಳಲ್ಲಿ ಏನ್ ಹೇಳಿದೆ? ಶಿವನಿಗೂ ಮತ್ತು ನಮ್ಮ ಮೆದುಳಿಗೂ ಏನು ಸಂಬಂಧ? ಈ ರಾತ್ರಿ ಇಡೀ ಜಗತ್ತು ಯಾಕೆ ಶಿವನಾಮ ಸ್ಮರಣೆ ಮಾಡುತ್ತೆ? ಬನ್ನಿ, ಶಿವನ ಈ ರೌದ್ರ ಮತ್ತು ಶಾಂತ ಸ್ವರೂಪದ ಹಿಂದಿರುವ ಸತ್ಯವನ್ನ ಭೇದಿಸೋಣ. ಶಾಶ್ವತೆಯ ಅಂಚಿನಲ್ಲಿ ದೈವವೇ ನೃತ್ಯ ಮಾಡುವ ಒಂದು ಮಹಾರಾತ್ರಿ, ಸಾಮಾನ್ಯ ಮನುಷ್ಯರು ಬ್ರಹ್ಮಾಂಡ ಚೈತನ್ಯವನ್ನ ಸ್ಪರ್ಶಿಸುವ ಒಂದು ಅದ್ಭುತ ಕ್ಷಣ. ಉಪವಾಸ ಮತ್ತು ಧ್ಯಾನದ ಮೂಲಕ ನಿಮ್ಮೊಳಗೆ ಅಡಗಿರುವ ಆಧ್ಯಾತ್ಮಿಕ ಶಕ್ತಿಗಳು ಜಾಗೃತಿಯಾಗುವ ಪವಿತ್ರ ಸಮಯ. ಇದು ಕೇವಲ ಒಂದು ಹಬ್ಬವಲ್ಲ, ಇದು ಶಿವನ ರಾತ್ರಿಯ ಮಹತ್ವ. ಮಹಾಶಿವರಾತ್ರಿ. ಶಿವರಾತ್ರಿ ಅಂದ್ರೆ ಏನು? ಮೊದಲಿಗೆ ಶಿವರಾತ್ರಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಶಿವ ಅಂದ್ರೆ ಮಂಗಳಕರ, ರಾತ್ರಿ ಅಂದ್ರೆ ಕತ್ತಲು. ಅಜ್ಞಾನದ ಕತ್ತಲನ್ನು ಕಳೆದು ಜ್ಞಾನದ ಬೆಳಕನ್ನು ನೀಡೋ ರಾತ್ರಿಯೇ ಶಿವರಾತ್ರಿ. ನಮ್ಮ ಪುರಾಣಗಳ ಪ್ರಕಾರ ಶಿವರಾತ್ರಿ ಅಂದ್ರೆ ಶಿವನ ಶಕ್ತಿ ಅತ್ಯಂತ ಹೆಚ್ಚಾಗಿರುವ ದಿನ. ಈ ದಿನ ಬ್ರಹ್ಮಾಂಡದ ಶಕ್ತಿ ಅಥವಾ ಕಾಸ್ಮಿಕ್ ಎನರ್ಜಿ ಭೂಮಿಯ ಕಡೆಗೆ ಪ್ರವಾಹದಂತೆ ಹರಿಯುತ್ತೆ ಅಂತ ನಂಬಲಾಗುತ್ತದೆ. ಕರ್ನಾಟಕದಲ್ಲಿ ನಾವಿದನ್ನ ಹಬ್ಬದ ರೀತಿಯಲ್ಲಿ ಆಚರಿಸೋದಕ್ಕಿಂತ ಒಂದು ರಥದ ರೀತಿ ಆಚರಿಸ್ತೀವಿ. ಬೆಳಿಗ್ಗೆಯಿಂದ ಉಪವಾಸ, ರಾತ್ರಿಜ ಜಾಗರಣೆ ಮತ್ತು ಶಿವಲಿಂಗಕ್ಕೆ ಅಭಿಷೇಕ. ಕಾಶಿಯ ವಿಶ್ವನಾಥನಿಂದ ಹಿಡಿದು ನಮ್ಮ ಕರಾವಳಿಯ ಮುರುಡೇಶ್ವರ ಮತ್ತು ಗೋಕರ್ಣದ ತನಕ ಕೋಟ್ಯಾಂತರ ಜನ ಈ ದಿನ ಶಿವನ ಧ್ಯಾನದಲ್ಲಿ ಮುಳುಗಿರುತ್ತಾರೆ. ಶಿವರಾತ್ರಿಯ ಬಗ್ಗೆ ಪುರಾಣಗಳಲ್ಲಿ ಹಲವು ರೋಚಕ ಕಥೆಗಳಿವೆ. ಅದರಲ್ಲಿ ಮುಖ್ಯವಾದ ಕಥೆಗಳು ಇಲ್ಲಿವೆ. ಸಮುದ್ರ ಮಂಥನ ಮತ್ತು ನೀಲಕಂಠ. ಇದು ದೇವತೆಗಳು ಮತ್ತು ರಾಕ್ಷಸರ ನಡುವೆ ನಡೆದ ಮಹಾ ಸಂಗ್ರಾಮದ ಕಥೆ. ಅಮೃತಕ್ಕಾಗಿ ಕ್ಷೀರಸಾಗರವನ್ನು ಕಡಿಯುವಾಗ ಮೊದಲು ಬಂದಿದ್ದು ಅಮೃತ ಅಲ್ಲ, ಅದು ಇಡೀ ಬ್ರಹ್ಮಾಂಡವನ್ನೇ ಸುಟ್ಟು ಬೂದಿ ಮಾಡಬಲ್ಲಂತಹ ಹಾಲಾಹಲ ವಿಷ. ಆ ವಿಷದ ಜ್ವಾಲೆಗೆ ದೇವತೆಗಳೇ ಬೆದರಿ ಓಡಿಹೋದರು. ಆಗ ಇಡೀ ಜಗತ್ತನ್ನ ರಕ್ಷಿಸೋಕೆ ಮುಂದೆ ಬಂದಿದ್ದು ಒಬ್ಬನೇ, ಅವನೇ ಮಹಾದೇವ. ಲೋಕ ಕಲ್ಯಾಣಕ್ಕಾಗಿ ನಾನಿದನ್ನ ಕುಡಿತೀನಿ ಅಂತ ಆ ಭಯಂಕರ ವಿಷವನ್ನು ಶಿವ ಎತ್ತಿ ಕುಡಿದೇ ಬಿಟ್ಟ. ಆದ್ರೆ ಆ ವಿಷ ಹೊಟ್ಟೆಗೆ ಇಳಿದ್ರೆ ಪ್ರಪಂಚದ ಸೃಷ್ಟಿಯೇ ನಾಶ ಆಗುತ್ತೆ ಅಂತ ಗೊತ್ತಿದ್ದ ಪಾರ್ವತಿ ದೇವಿ ತಕ್ಷಣ ಶಿವನ ಕತ್ತನ್ನ ಗಟ್ಟಿಯಾಗಿ ಹಿಡಿದು ಆ ವಿಷವನ್ನ ಗಂಟಲಲ್ಲೇ ತಡೆದಳು. ವಿಷದ ಪ್ರಭಾವಕ್ಕೆ ಶಿವನ ಕಂಠ ನೀಲಿ ಬಣ್ಣಕ್ಕೆ ತಿರುಗಿತು. ಅದಕ್ಕೆ ಅವರು ನೀಲಕಂಠ ಆದರು. ಆ ವಿಷದ ಉರಿ ತಡೆಯೋಕೆ ಶಿವನಿಗೆ ಕಷ್ಟ ಆಗ್ಬಾರ್ದು ಅಂತ ಇಡೀ ರಾತ್ರಿ ದೇವತೆಗಳು ಶಿವನಾಮ ಸ್ಮರಣೆ ಮಾಡ್ತಾ ಎಚ್ಚರವಿದ್ದು ಪೂಜೆ ಮಾಡಿದ್ರು. ಆ ರಾತ್ರಿಯೇ ಮಹಾಶಿವರಾತ್ರಿ. ನಾವು ಕೂಡ ರಾತ್ರಿ ಪೂರ ಎಚ್ಚರವಿದ್ರೆ ನಮ್ಮೊಳಗಿರೋ ಪಾಪದ ವಿಷ ನಾಶ ಆಗುತ್ತೆ ಅನ್ನೋದು ಇದರ ನಂಬಿಕೆ. ಬೇಡರ ಕಣ್ಣಪ್ಪ ಮತ್ತು ಬಿಲ್ವಪತ್ರೆ. ಶಿವನಿಗೆ ಸಂಸ್ಕೃತ ಮಂತ್ರಗಳ ಹಂಗಿಲ್ಲ, ಅವನಿಗೆ ಬೇಕಿರೋದು ಶುದ್ಧವಾದ ಭಕ್ತಿ ಮಾತ್ರ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅದು ನಮ್ಮ ಬೇಡರ ಕಣ್ಣಪ್ಪ. ದಿನ ಕಾಡಿನಲ್ಲಿ ಬೇಟೆಯಾಡ್ತಿದ್ದ ಕಣ್ಣಪ್ಪನಿಗೆ ಶಿವಲಿಂಗ ಕಂಡ್ರೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ. ಪೂಜೆ ಮಾಡೋಕೆ ನೀರ್ ತರಲು ಪಾತ್ರೆ ಇರಲಿಲ್ಲ ಅಂತ ಬಾಯಿಯಲ್ಲಿ ನೀರು ತುಂಬಿಕೊಂಡು ಬಂದು ಲಿಂಗಕ್ಕೆ ಅಭಿಷೇಕ ಮಾಡ್ತಿದ್ದ. ಹೂವಿನ ಬದಲು ಮಾಂಸವನ್ನೇ ನೈವೇದ್ಯ ಇಡ್ತಿದ್ದ. ಇದನ್ನ ನೋಡಿ ಎಷ್ಟೋ ಜನರು ಅಸಹ್ಯ ಪಟ್ಕೊಂಡ್ರು. ಆದರೆ ಶಿವನಿಗೆ ಆತನ ಮುಗ್ಧ ಭಕ್ತಿ ಅರ್ಥ ಆಗಿತ್ತು. ಒಂದು ದಿನ ಶಿವ ಕಣ್ಣಪ್ಪನ ಭಕ್ತಿಯನ್ನ ಪರೀಕ್ಷೆ ಮಾಡಕ್ಕೆ ನಿರ್ಧರಿಸ್ತಾನೆ. ಶಿವಲಿಂಗದ ಕಣ್ಣಿನಿಂದ ರಕ್ತ ಬರೋಕೆ ಶುರುವಾಗುತ್ತೆ. ಅದನ್ನು ನೋಡಿದ ಕಣ್ಣಪ್ಪ ತಕ್ಷಣ ತನ್ನ ಕಣ್ಣನ್ನೇ ಬಾಣದಿಂದ ಕಿತ್ತು ಲಿಂಗಕ್ಕೆ ಇಡ್ತಾನೆ. ಆಗ ಇನ್ನೊಂದು ಕಣ್ಣಿನಿಂದಲೂ ರಕ್ತ ಬರುತ್ತೆ. ಆಗ ಕಣ್ಣಪ್ಪ ಯೋಚನೆ ಮಾಡಲ್ಲ. ತನ್ನ ಕಾಲನ್ನ ಲಿಂಗದ ಮೇಲೆ ಗುರುತಿಗಾಕಿ ಇಟ್ಟು ತನ್ನ ಇನ್ನೊಂದು ಕಣ್ಣನ್ನು ತೆಗೆಯೋಕೆ ರೆಡಿಯಾಗ್ತಾನೆ. ಆಗ ಪ್ರತ್ಯಕ್ಷನಾದ ಶಿವ ಕಣ್ಣಪ್ಪನ ಭಕ್ತಿಗೆ ಮೆಚ್ಚಿ ಮುಕ್ತಿ ನೀಡಿದ.